ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಉಪಯೋಗಿಸ್ತಾ ಇರತಕ್ಕಂಥ ಆಹಾರ ಪದ್ಧತಿ ಏನಿದೆ, ನಮ್ಮ ಶರೀರದಲ್ಲಿ ಹಲವಾರು ರೀತಿಯ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಶೇಖರಣೆ ಆಗ್ತಾ ಹೋಗ್ತಾ ಇದೆ. ನಾವು ತಿಂತಿರತಕ್ಕಂಥ ಆಯಿಲ್ ಏನಿದೆ ಮತ್ತು ಈ ಬೇಕ್ರಿ ಫುಡ್ ಏನಿದೆ, ಇವೆಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಹಲವಾರು ರೋಗಗಳನ್ನು ತಂದಿಡೋದಕ್ಕೆ ಒಂದು ಮಾರ್ಗವಾಗಿದೆ. ಅದನ್ನೆಲ್ಲದಕ್ಕೂ ಕೂಡ ಒಂದು ಪರಿಣಾಮಕಾರಿಯಾದಂತಹ ಔಷಧ ಏನಪ್ಪ ಮಾಡಬೇಕು ಅದಕ್ಕೆ ಅಂತಂದರೆ, ನೋಡಿ, ಇದು ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಇಲಕನ್ನು ಈ ಥರ ಸುಲ್ಕೊಂಡ್ಬಿಟ್ಟು ಒಂದು ಇಲಕನ್ನು ಡೈಲಿ ಒಂದು ಇಲಕನ್ನು ಒಂದು ವಾರದ ಅಥವಾ 2 ವಾರದ ಮಟ್ಟಿಗೆ ಒಂದೊಂದು ಇಲಕನ್ನು ಡೈಲಿ ನಾವು ತಿಂದುಬಿಟ್ಟು ಒಂದು ಗ್ಲಾಸ್ ಬಿಸಿ ನೀರನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಟ್ಟು ಬಿಸಿ ನೀರನ್ನು ಕುಡಿತಾ ಹೋದರೆ ನಮಗೆ ಆದಷ್ಟು ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ನಮ್ಮ ಶರೀರದಲ್ಲಿರತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಹೊರಟೋಗುತ್ತೆ. ನಾವು ಕೂಡ ಇದನ್ನು ಮಾಡ್ತಾಯಿದ್ದೀವಿ, ನೀವು ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಹಾಗೆ ಇದರಲ್ಲಿ ಹಲವಾರು ರೀತಿಯ ಒಂದು ಔಷಧೀಯ ಗುಣಗಳು ಇದ್ದಾವೆ. ಇವತ್ತು ಈ ಒಂದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನೂ ಕೂಡ ಹಲವಾರು ರೀತಿಯ ಔಷಧೀಯ ಗುಣಗಳು ಇದರಲ್ಲಿ ಇದ್ದಾವೆ. ಎಲ್ಲದಕ್ಕೂ ಕೂಡ BP, ಶುಗರ್ ಆಗಲಿ, ಮಂಡಿ ನೋವಾಗಲಿ ಎಲ್ಲದಕ್ಕೂ ಕೂಡ ಇದೆ. ಇವತ್ತೊಂದನ್ನು ಹೇಳ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.